ಕೇರಳದಲ್ಲಿ ನೈಋತ್ಯ ಮುಂಗಾರು ಆರಂಭವಾಗ್ತಾ ಇದ್ದಂತೆ ಭಾರೀ ಮಳೆ. ತಿರುವನಂತಪುರದಲ್ಲಿ ಧರೆಗುರುಳಿದ ಬೃಹತ್ ಮರ. ವಾಡಿಕೆಗೂ 8 ದಿನಗಳ ಮುನ್ನವೇ ಮುಂಗಾರು ಪ್ರವೇಶ ಆಗಿದೆ. 16 ವರ್ಷಗಳ ಬಳಿಕ ವಾಡಿಕೆಗಿಂತ ಮೊದಲು ಮಳೆಯಾಗಿರುವುದು. ಜೂನ್ 1ರಂದು ಮಾನ್ಸೂನ್ ಎಂಟ್ರಿ ಆಗುವುದು ವಾಡಿಕೆ. ಆದರೆ 8 ದಿನಕ್ಕೂ ಮುನ್ನವೇ ಕೇರಳದಲ್ಲಿ ಮಳೆ ಆರಂಭ ಆಗಿದೆ. ಗಮನಿಸ್ತಾ ಇದ್ರಿ, ಅದರಿಂದಾಗಿ ಅಲ್ಲಲ್ಲಿ ಮರ ಬೀಳುವುದು, ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಬೃಹತ್ ಮರವೊಂದು ಧರಾಶಾಹಿಯಾಗಿತ್ತು. ಅದನ್ನು ಸಿಬ್ಬಂದಿ ತೆರವು ಮಾಡಿದ್ದಾರೆ, ರೆಂಬೆ ಕೊಂಬೆಗಳನ್ನು ಕತ್ತರಿಸಿ. ವಾಡಿಕೆಗಿಂತ ಮುಂಚೆನೇ ಮಳೆಯಾಗಿದೆ. ಅಂದರೆ 16 ವರ್ಷಗಳ ನಂತರದಲ್ಲಿ ಈ ಒಂದು ವಾಡಿಕೆಗೂ ಮುನ್ನ ಆಗಿರುವಂತಹ ಮಳೆ ಕೇರಳವನ್ನು ಹೈರಾಣ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಮಳೆ ಆರಂಭವಾದಾಗ ಮತ್ತೇನು ಸಮಸ್ಯೆ ಆಗುತ್ತೆ ಅನ್ನೋದು ಜನರಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಈ ಹಿಂದೆಯೂ ಕೂಡ ಗಮನಿಸಿದ್ವಿ ನಾವು, ಕೇರಳದಲ್ಲಿ ಮಳೆಯಾಗಿ ಏನೆಲ್ಲ ಅನಾಹುತ ಆಗಿತ್ತು, ದುರಂತಗಳು ಆಗಿತ್ತು ಅಂತ ಹೇಳಿ. ಇದೀಗ ಜನರಲ್ಲಿ ವಾಡಿಕೆಗಿಂತ ಮುಂಚೆ ಮಳೆ ಅಬ್ಬರಿಸ್ತಾ ಇರುವುದರಿಂದ ಅದರ ಪರಿಣಾಮದ ಭೀತಿ ಹೆಚ್ಚಾಗಿಯೇ ಕಾಡ್ತಾ ಇದೆ.